ಹಾಯ್ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ ಈ ನಿಮ್ಮ ಬಯಲುಸೀಮೆ ಹುಡುಗ ತಿಪ್ಪೇಶ್ ಕನ್ನಡಿಗ ಮಾಡುವ ಶುಭ ಮುಂಜಾನೆಗಳು. ಫೆಬ್ರವರಿ 14 ಪ್ರೇಮಿಗಳ ದಿನ. ಸೊ ಭಾರತೀಯ ಸನಾತನ ಧರ್ಮದಲ್ಲಿ ಪ್ರೇಮಿಗಳ ದಿನಕ್ಕೆ ಅಷ್ಟೊಂದು ಮಹತ್ವ ಇದ್ದಿಲ್ಲ. ಸೊ ಕ್ರಿಶ್ಚಿಯನ್ ಧರ್ಮದಲ್ಲಿ ಸಂತ ವ್ಯಾಲೆಂಟೈನ್ಸ್ ಡೇ ಅಂತಂದೇಳಿ ಆಚರಣೆ ಮಾಡ್ತಾರೆ. ಈ ಒಂದು ಪಾಶ್ಚಾತ್ಯ ಸಂಸ್ಕೃತಿ ಈ ಭಾರತ ದೇಶದಲ್ಲಿ ಅತ್ಯಂತ ಹೆಚ್ಚು ನೆಲೆಯೂರಿದೆ. ಸೊ ಹೇಗೆ ನಾವು ಒಂದು ಹೊಸ ವರ್ಷನ ವಿಜೃಂಭಣೆಯಿಂದ ಜನವರಿ 1 ಆಚರಣೆ ಮಾಡ್ತಾರೋ, ಅದೇ ರೀತಿಯಾಗಿ ಒಂದು ಹದಿಹರೆಯದ ಹುಡುಗ ಹುಡುಗಿಯರು ಈ ಒಂದು ಪ್ರೇಮಿಗಳ ದಿನಾಚರಣೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಸೊ ತಮ್ಮ ಇಷ್ಟಕ್ಕೆ ಬಂದಂತೆ ಪ್ರಣಯ ಪಕ್ಷಿಗಳಂತೆ ಒಂದು ಆಚರಣೆ ಮಾಡ್ತಾ ಇದ್ದಾರೆ. ಸೊ ಪ್ರಸ್ತುತ ಭಾರತ ದೇಶದಲ್ಲಿ ಅತಿ ಹೆಚ್ಚು ಮಹತ್ವ ಪಡ್ಕೊಂಡಿದೆ. ಕದ್ದು ಮುಚ್ಚಿ ಸಿನಿಮಾ, ಪಾರ್ಕು, ಥಿಯೇಟರ್, ಸೊ ಅವ್ರವ್ರಿಗೆ ಎಲ್ಲೆಲ್ಲಿ ಒಂದು ಪ್ರೈವೇಟ್ ಪ್ಲೇಸಸ್ ಸಿಗುತ್ತೋ ಅಲ್ಲೆಲ್ಲ ಈ ಒಂದು ಪ್ರೇಮಿಗಳ ದಿನಾಚರಣೆಯನ್ನ ಸೆಲೆಬ್ರೇಷನ್ ಮಾಡ್ತಾರೆ. ಸೊ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ಪ್ರೇಮಿಗಳ ದಿನಾಚರಣೆ ಸೆಲೆಬ್ರೇಷನ್ ಮಾಡೋದು ತಪ್ಪಲ್ಲ. ಸೊ ಅದು ಒಂದು ಎಲ್ಲೇ ಮೀರದೆ ಸೊ ಅವ್ರದೇ ಆಗಿರ್ತಕ್ಕಂಥ ಒಂದು ಸಂಕೋಲೆಯನ್ನ ಒಳಗಡೆ ಸೊ ಅದನ್ನ ಆಚರಣೆ ಮಾಡಿ ಸೊ ತಮ್ಮ ಒಂದು ಪ್ರಿಯಕರನ ಅಥವಾ ಒಂದು ಪ್ರಿಯತಮೆಯನ್ನ ಸೊ ಒಂದು ಖುಷಿ ಪಡ್ಸಕ್ಕೆ ಅಥವಾ ಅವ್ರ ಜೊತೆಗೆ ಒಂದು ಪ್ರೈವೇಟ್ ಪ್ಲೇಸ್ ಅಲ್ಲಿ ಅವ್ರಿಗೆ ಒಂದು ಸೆಲೆಬ್ರೇಷನ್ ಮಾಡ್ಕೊಂಡ್ರೆ ಏನು ವಿಶೇಷತೆ ಇಲ್ಲ. ಸೊ ಇದೇನಪ್ಪಾ ಅಂತಂದ್ರೆ ಎಲ್ಲೇ ಮೀರ್ತಾ ಇದೆ ಪ್ರಸ್ತುತ ನಮ್ಮ ದೇಶದಲ್ಲಿ. ಸೊ ಪ್ರೇಮಿಗಳ ದಿನಾಚರಣೆ, ವ್ಯಾಲೆಂಟೈನ್ಸ್ ಡೇ ಅಂತಕ್ಕಂಥದ್ದು ಎಲ್ಲಿ ಮೀರಿ ಕಟ್ಟೆ ಹೊಡೆದು ಹೋಗ್ತಾ ಇದೆ. ಎಷ್ಟೋ ಜನ ಸೊ ದಾರಿ ತಪ್ಪಿದ್ದಾರೆ. ಈ ಒಂದು ಪ್ರೇಮಿಗಳ ದಿನಾಚರಣೆ ದಿನನೇ ದಾರಿ ತಪ್ಪುತ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಇಷ್ಟು ವರ್ಷ ಅಥವಾ ಅಷ್ಟು ವರ್ಷದಿಂದ ವೇಟ್ ಮಾಡ್ತಾ ಇದ್ದೀನಿ, ಪ್ರೇಮಿಗಳ ದಿನಾಚರಣೆ ದಿನ ಪ್ರಪೋಸ್ ಮಾಡ್ಬಿಟ್ರೆ ನಮ್ಮ ಹುಡುಗಿ ಒಪ್ಕೊಂತಾಳೆ ಅಥವಾ ನಮ್ಮ ಹುಡುಗ ಒಪ್ಕೊಂತಾನೆ. ಸೊ ಅದೆಲ್ಲ ಅಂದ್ಕೊಂಡು ಪ್ರಪೋಸ್ ಮಾಡಿ ಸೊ ಅವ್ರ ಒಂದು ಪ್ರೀತಿನ ಒಪ್ಸಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ಈ ಪ್ರಸ್ತುತ ಸನ್ನಿವೇಶದಲ್ಲಿ ಏನಪ್ಪಾ ಅಂತಂದ್ರೆ, ಅತಿ ಹೆಚ್ಚು ದಿನಗಳ ಕಾಲ ಈ ಒಂದು ಪ್ರೀತಿ ಉಳಿತಾ ಇಲ್ಲ. ಸೊ ಇವತ್ತು ಪ್ರಪೋಸ್ ಮಾಡಿದ್ರು ಅಥವಾ ಒಪ್ಕೊಂಡ್ರು ಅಥವಾ ಆದ ತಕ್ಷಣ ಮತ್ತೆ ಮುಂದಿನ ವರ್ಷಕ್ಕೆ ಇನ್ನೊಬ್ರು ಸಂಗಾತಿ ಜೊತೆ ಹೋಗ್ತಕ್ಕಂಥದ್ದು ನಮ್ಮ ದೇಶದಲ್ಲಿ ಅಥವಾ ಪ್ರಸ್ತುತ ಕಾಲಮಾನದಲ್ಲಿ ಅತಿ ಹೆಚ್ಚು ಆಗ್ತಿದೆ. ಪ್ರೀತಿ ಅಂದ್ರೆ ಅದಕ್ಕೆ ತುಂಬಾ ಒಂದು ಮಹತ್ವದ ಒಂದು ಪಾತ್ರ ಅಥವಾ ಒಂದು ತೂಕ ಇದೆ. ಅದಕ್ಕೆ ಆಗಿರ್ತಕ್ಕಂಥ ಒಂದು ತೂಕ ಇದೆ. ಸೊ ಯಾರ ಮೇಲೆ ಅವ್ರ ಮೇಲೆ ಪ್ರೀತಿ ಅಂತದ್ದು ಮೂಡಲ್ಲ. ಸೊ ಪ್ರೀತಿ ಮೂಡಿದ್ಮೇಲೆ ಅವ್ರ ಜೊತೆ ಇದ್ದು ಸೊ ಅವ್ರ ಜೊತೆನೆ ಲಾಂಗ್ ಟರ್ಮ್ ಹೋಗ್ಬೇಕು, ಅದು ಪ್ರೀತಿ ಬಗ್ಗೆ ಮಾತಾಡ್ತಾ ಹೋದ್ರೆ ಸೊ ಇಷ್ಟುದ್ದ ಆಗುತ್ತೆ. ಸೊ ನಾನ್ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಒಂದು ಹೆಣ್ಣು ಅಥವಾ ಒಂದು ಗಂಡು ಆಗಿರ್ಬೋದು, ಸೊ ಏನೇ ಒಂದು ವೈಮನಸ್ಸುಗಳು ಬಂದ್ರು, ಏನೇ ಒಂದು ಅವರು ಮತ್ತೆ ಅವ್ರ ಮಧ್ಯೆ ಸೊ ಜಗಳ ಆಯ್ತು ಅಂದ್ರೂ ಆ ಪ್ರೀತಿನ ಬಿಟ್ಕೊಡ್ಬಾರ್ದು. ಅದು ನಿಜವಾದ ಪ್ರೀತಿ. ಸೊ ವ್ಯಾಲೆಂಟೈನ್ಸ್ ಡೇ ದಿನ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ ಸೊ ಅವ್ರನ್ನ ಪ್ರೀತಿಯಿಂದ ಅಪ್ಪಿ ಮುದ್ದಾಡಿ ಸೊ ಅವ್ರನ್ನ ಎಲ್ಲ ಚೆನ್ನಾಗಿ ಇದೇನ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ 1 or 2 months 3 months ಆದ ತಕ್ಷಣ ಸೊ ಏನೋ ಜಗಳ ಬಂತು, ಏನೋ ಆಯ್ತು ಅಂತಂದ್ರೆ ಸೊ ಬಿಟ್ಕೊಡ್ತಾರೆ ಅಥವಾ ದೂರ ಆಗ್ತಾರೆ. ದೂರ ಆದ್ಮೇಲೆ ಸೊ ಅವ್ರಿಗೆ ಲೋಲಿನೆಸ್ ಕಾಡುತ್ತೆ, ಅಂದ್ರೆ ಒಂಟಿತನ ಕಾಡುತ್ತೆ. ಅವಾಗ ಅವ್ರ ಜೊತೆ ಕಾಂಪ್ರಮೈಸ್ ಆಗೋದು ಅಥವಾ ಅವ್ರ ಜೊತೆ ಕಂಟಿನ್ಯೂ ಮಾಡೋದಕ್ಕಿಂತ ಆ ಪ್ರೀತಿನ ಮರೆಯೋದಕ್ಕೆ ಅಥವಾ ಆ ಒಂಟಿತನನ ಬಿಡೋದಕ್ಕೆ ಇನ್ನೊಂದು ಪ್ರೀತಿಯಿಂದ ಹೋಗ್ತಾರೆ. ಸೊ ಇದು ನಿಜವಾದ ಪ್ರೀತಿ ಅಲ್ಲ. ಸೊ ಪ್ರೀತಿ ಅಂತಂದ್ರೆ ಎಷ್ಟೇ ಜಗಳ ಆದ್ರೂ ಅಥವಾ ಎಷ್ಟೇ ಅವ್ರ ಮಧ್ಯೆ ವೈಮನಸ್ಸುಗಳು ಬಂದ್ರು ಸೊ ಕಾಂಪ್ರಮೈಸ್ ಮಾಡ್ಕೊಂಡು ಸೊ ತಮ್ಮಲ್ಲಿರ್ತಕ್ಕಂಥ ಭಾವನೆಗಳನ್ನ ಹಂಚಿಕೊಂಡು ಸೊ ಇವರಲ್ಲಿ ಏನು ವೈಮನಸ್ಸಿದೆ, ಅವರಲ್ಲಿ ಏನು ವೈಮನಸ್ಸಿದೆ, ಸೊ ನಮ್ಮಿಬ್ರ ಮಧ್ಯೆ ಏನಕ್ಕೆ ಜಗಳ ಆಗ್ತಿದೆ ಅಥವಾ ನಮ್ಮಿಬ್ರ ಮಧ್ಯೆ ಯಾಕೆ ಭಿನ್ನಾಭಿಪ್ರಾಯ ಮೂಡ್ತಾ ಇದೆ ಅಂತಂದೇಳಿ ಸೊ ಕೂತು ಚರ್ಚೆ ಮಾಡಿ ಸೊ ಆ ಒಂದು ಪ್ರೀತಿಯನ್ನ ನಾಗಾಲೋಟದಲ್ಲಿ ಸೊ ಪಯಣದಲ್ಲಿ ಜೊತೆ ನಡೆದು ಸಾಕ್ಬೇಕು. ಅದು ನಿಜವಾದ ಪ್ರೀತಿ. ಪ್ರಸ್ತುತ ಸನ್ನಿವೇಶದಲ್ಲಿ ಯಾರಾದ್ರೂ ಒಬ್ಬನ್ನ ಪ್ರೀತಿ ಮಾಡ್ತಿದಾರೆ ಅಂದ್ರೆ ಅವ್ರ ಜೊತೆ ಕಂಟಿನ್ಯೂ ಇರಬೇಕು ಲಾಂಗ್ ಟರ್ಮ್. ಅದು ಬಿಟ್ಟು ಸೊ ಆ ಪ್ರೀತಿ ಜೊತೆ ಇನ್ನೊಂದು ಪ್ರೀತಿ ಬಂತಂದ್ರೆ ಅದು ನಿಜವಾದ ಪ್ರೀತಿ ಅಲ್ಲ. ಸೊ ಅದನ್ನ ಏನಂತಾರೆ ಅಂತಂದ್ರೆ ಟೈಮ್ ಪಾಸ್ ಲವ್. ಅಥವಾ ಸೊ ಈ ಒಬ್ಬ ಹುಡುಗನ ಜೊತೆ ಅಥವಾ ಒಬ್ಬ ಹುಡುಗಿ ಜೊತೆ ಒಬ್ರು ಹೋಗ್ತಾ ಇದಾರೆ ಅಂದಾಗ ಸೊ ಇನ್ನೊಬ್ಬ ಹುಡುಗಿ ಅಲ್ಲಿ ಎಂಟ್ರಿ ಆದ್ಲು ಅಥವಾ ಇನ್ನೊಬ್ಬ ಹುಡುಗ ಎಂಟ್ರಿ ಆದಂದ್ರೆ ಸೊ ಅದು ಪ್ರೀತಿ ಅಂತ ಅನ್ನಲ್ಲ, ಅದಕ್ಕೆ ಬೇರೆ ಆಗಿರ್ತಕ್ಕಂಥ ಅರ್ಥ ಬರುತ್ತೆ. ಸೊ ನಾವು ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ಹುಡುಗಿ 3 ಜನ ಹುಡುಗರ ಜೊತೆ ಅಟ್ ಎ ಟೈಮ್ ಪ್ರೀತಿ ಮಾಡ್ತಾ ಇದ್ಲು. 3 ಜನನು ಸೊ ಒಂದು ಹೋಟೆಲ್ ಅಲ್ಲಿ ಬಂದು ಕುಂತು ಅವ್ರ 3 ಜನಕ್ಕೂ ಚಾಟಿಂಗ್ ಮಾಡ್ತಾ ಇದ್ಲು ಅಂತ. ಅಥವಾ ಒಬ್ಬ ಹುಡುಗ 2 ಅಥವಾ 3 ಜನ ಅಥವಾ 4 ಜನ ಹುಡುಗಿಯರನ್ನ ಪ್ರೀತಿ ಮಾಡ್ತಾ ಇದ್ದ, ಅದು ಪ್ರೀತಿ ಅನ್ನಲ್ಲ,
ಅದಕ್ಕೆ ಬೇರೆ ಆಗಿರ್ತಕ್ಕಂಥ ಒಂದು ಅರ್ಥ ಬರುತ್ತೆ. ಸೊ ದಯವಿಟ್ಟು ಆ ತರ ಪ್ರೀತಿನ ಯಾರು ಮಾಡಕ್ ಹೋಗ್ಬಾರ್ದು. ಯಾಕೆ ಅಂತಂತಂದ್ರೆ, ಸೊ ಒಬ್ರು ಬಿಟ್ಟೋದ್ರು ಅಂತಂದಾಗ ಅಥವಾ ಅವ್ರನ್ನ ಮರಿಬೇಕು ಅಂದಾಗ ಇನ್ನೊಂದು ಪ್ರೀತಿಯಿಂದ ಹೋಗೋದು ಸೊ ಒಂದು ಧರ್ಮ ಇದೆ. ಆದ್ರೆ ಒಂದ್ ಪ್ರೀತಿ ಇದ್ದಾಗ ಅಥವಾ ಒಂದ್ ಪ್ರೀತಿ ಜೊತೆಯಲ್ಲಿ ಇದ್ದಾಗ ಇನ್ನೊಂದು ಪ್ರೀತಿ ನಮ್ಮ ಮನಸ್ಸಲ್ಲಿ ಭಾವನೆ ಮೂಡ್ತೈತೆ ಅಂದ್ರೆ, ಸೊ ನಮ್ ಜೊತೆಯಲ್ಲಿ ಇದ್ದಿರತಕ್ಕಂಥ ಸಂಗಾತಿ ಅಥವಾ ನಾವು ಪ್ರೀತಿ ಮಾಡ್ತಕ್ಕಂಥ ವ್ಯಕ್ತಿ ಸರಿ ಇಲ್ಲ ಅಂತಕ್ಕಂಥದ್ದು ತೋರಿಸುತ್ತೆ, ಅಥವಾ ಅವ್ರ ಮೇಲೆ ಆ ಒಂದು ಫೀಲಿಂಗ್ಸ್ ನಮ್ಗೆ ಇಲ್ಲ ಅನ್ನೋದನ್ನ ತೋರಿಸುತ್ತೆ. ಸೊ ಈ ತರ ಪ್ರೀತಿ ಅನ್ನಲ್ಲ, ಈ ತರ ಪ್ರೀತಿಗಳೇನೆ ಅತಿ ಹೆಚ್ಚು ನಮ್ಮ ಪ್ರಸ್ತುತ ಸನ್ನಿವೇಶದಲ್ಲಿ ಹೋಗ್ತಾ ಇರೋದು. ಸೊ ಯಾರೆಲ್ಲ ಪ್ರೇಮಿಗಳಿದ್ದೀರಿ, ಸೊ ಯಾರೆಲ್ಲ ಪ್ರೀತಿ ಮಾಡ್ತಾ ಇದೀರಿ, ಸೊ ನಿಮ್ಮದೇ ಆಗಿರ್ತಕ್ಕಂಥ ಪ್ರೀತಿಯಲ್ಲಿ ನಿಮ್ಮ ಸಂಗಾತಿಗೆ ನಿಮ್ಮ ಒಂದು ಮೌಲ್ಯಯುತವಾದ ಒಂದು ಸ್ಪೇಸ್ ಕೊಟ್ಟು, ಸೊ ಒಂದು ಅವರಿಗೆ ನಿಮ್ಮ ಒಂದು ಮಹತ್ವ ತಿಳಿಸಿ, ಸೊ ಲಾಂಗ್ ಟರ್ಮ್ ಪ್ರೀತಿ ಮಾಡಿದೀವಿ, ಒಂದಾಗೋದಕ್ಕೆ ಪ್ರಯತ್ನ ಪಡಿ. ಸೊ ಒಂದಾಗೋದಕ್ಕೆ ಪ್ರಯತ್ನ ಪಟ್ರೆ ಮಾತ್ರ ನಾವು ಒಂದಾಗ್ತೇವೆ ಹೊರತು ಪ್ರಯತ್ನನೇ ಪಡದಲ್ಲೇ ಕೇವಲ ಟೀನೇಜ್ ಅಲ್ಲಿ ಅಥವಾ ನಮ್ಮ ಒಂದು ಈ ಏನು ನಾವು ಕೆಲಸ ಮಾಡ್ತಿರ್ತೀವಿ ಅಥವಾ ಏನ್ ನಾವು ಎಜುಕೇಶನ್ ಮಾಡ್ತಿರ್ತೀವೋ ಅದು ಮುಗಿಯೋ ತನಕ ಅಷ್ಟೇ ನಮ್ಮ ಪ್ರೀತಿ ಇದ್ದು ಅದಾದ್ಮೇಲೆ ಪ್ರೀತಿ ಇಲ್ಲ ಅಂತಂದ್ರೆ ಅದನ್ನ ಪ್ರೀತಿ ಅನ್ನಲ್ಲ. ಅದೇ ಹೇಳಿದ್ವಲ್ಲ, ನಮ್ಮ ಸಮಯಕ್ಕೆ ಸರಿಯಾಗಿ ನಮ್ಮ ಒಬ್ಬ ವ್ಯಕ್ತಿ ನಮ್ಮ ಸಮಯಕ್ಕೆ ಬೇಕಾಗಿದ್ರು ಅವ್ರನ್ನ ನಾವು ಉಪಯೋಗಿಸ್ಕೊಂಡ್ವಿ, ನಮ್ ಸಮಯ ಮುಗೀತು, ಅವರು ಕೆಲ್ಸನೂ ಮುಗೀತು ಅಂತಂದೇಳಿ ಕೈ ಬಿಡೋದಲ್ಲ. ಅತಿ ಹೆಚ್ಚು ಸನ್ನಿವೇಶಗಳು ಈಗ ಪ್ರಸ್ತುತ ಹಂಗಿರೋದು. ಈಗ BA ಓದ್ತಿರ್ತಾರೆ, ಫಸ್ಟ್ ಇಯರ್ ಡಿಗ್ರಿ ಜಾಯಿನ್ ಆದ್ರು, ಸೊ ಅಲ್ಲಿ ಒಬ್ರು ಪ್ರೇಮಿ ಬಂದ್ರು, ಅದ್ ಮುಗೀತಿದ್ದಂಗೆ ಡಿಗ್ರಿ ಫೈನಲ್ ಇಯರ್ ತಕ ಹೋಯ್ತು. ಸೊ ಅಲ್ಲಿ ಡಿಗ್ರಿ ಮುಗಿದ್ಮೇಲೆ ಹುಡುಗಿ ಮನೆಗೆ ಹೋದ್ಲು ಅಥವಾ ಹುಡುಗ ಮನೆಗೆ ಹೋದ, ಸೊ ಅವ್ರಿಬ್ರು ಮಧ್ಯೆ ಅಲ್ಲಿಗೆ ಪ್ರೀತಿ ಕಟ್ ಆಯ್ತು. ಅಥವಾ ಅದು ಆದ ತಕ್ಷಣ ಮತ್ತೆ ಇನ್ನೊಂದು PG ಹೋದ್ರು, PG ಒಳಗಡೆ ಒಬ್ಬ ಹುಡುಗ ಹುಡುಗಿ ಬಂದ್ರು, ಪರಿಚಯ ಆಯ್ತು, ಅಲ್ಲಿ ಪ್ರೀತಿ ಬಂತು. ಆ PG ಮುಗಿತಿದ್ದಂಗೆ ಅವ್ರು ಹೋದ್ರು, ಅಲ್ಲಿ ಕಟ್ ಆಯ್ತು. ಇದು ಪ್ರೀತಿ ಅಲ್ಲ. ಇದು ಏನಂತಾರೆ, ಇದನ್ನ ಸಮಯಕ್ಕೆ ಸರಿಯಾಗಿ ಅವ್ರನ್ನ ಉಪಯೋಗಿಸ್ಕೊಳೋದಕ್ಕೆ ಅಷ್ಟೇ ನಾವು ಅವ್ರ ಜೊತೆ ಇದ್ವಿ ಅನ್ನೋಂತ ಒಂದು ಪರಿಕಲ್ಪನೆ ಮೂಡುತ್ತೆ. ಯಾವುದೇ ವ್ಯಕ್ತಿ ಆಗಿರ್ಲಿ ಅಥವಾ ಯಾವುದೇ ಸ್ಥಳ ಆಗಿರ್ಲಿ, ಸೊ ನಮ್ ಪ್ರೀತಿ ಏನಾಗಿರ್ಬೇಕು, ಯಾವಾಗ್ಲೂ ಲಾಂಗ್ ಟರ್ಮ್ ಶಾಶ್ವತವಾಗಿರುವ ತರ ನಾವು ಪ್ರೀತಿ ಮಾಡ್ಬೇಕು. ಆ ತರ ಪ್ರೀತಿ ಮಾಡಿದ್ರೆ ಮಾತ್ರ ಒಂದು ಪ್ರೀತಿಗೆ ಮಹತ್ವ ಇರುತ್ತೆ. ಸುಮಾರು ಜನ ಇವತ್ತಿನ ದಿನ ನೀವೇನು ತಪ್ಪು ನಿರ್ಧಾರಗಳು ತಗೊಂತೀರ ಅಥವಾ ತಪ್ಪು ಹೆಜ್ಜೆಗಳು ಇಡ್ತೀರ, ಸೊ ಅದು ನಿಮ್ಮ ಒಂದು ಜೀವನಕ್ಕೆ ಮುಳ್ಳಾಗಬಹುದು ಅಥವಾ ಒಳ್ಳೇದು ಆಗ್ಬಹುದು. ಸೊ ನೋಡಿ, ಸೊ ಹೆಜ್ಜೆ ಇಡಬೇಕು. ಯಾವಾಗ್ಲೂ ಮನಸ್ಸಿನ ಮಾತು ಜೊತೆಗೆ ನಮ್ಮ ಬುದ್ಧಿ ಶಕ್ತಿ ಮಾತು ಸಹ, ನಮ್ಮ ಮೆದುಳಿನ ಮಾತನ್ನು ಸಹ ನಾವು ಕೇಳಿದ್ರೆ ಮಾತ್ರ ನಾವು ಉದ್ಧಾರ ಆಗ್ತೀವಿ ಅಥವಾ ನಾವು ಒಂದು ಪ್ರೀತಿಯಲ್ಲಿ ಸೊ ನಾವು ಸಕ್ಸಸ್ ಆಗ್ತೀವಿ ಅಂತ ಹೇಳ್ತಾ, ಸೊ ನನ್ನ ಒಂದು ಈ 2 ಪ್ರೇಮಿಗಳ ದಿನಾಚರಣೆ ಬಗ್ಗೆ ಸೊ ನನ್ನ ಅನಿಸಿಕೆ ಹಂಚ್ಕೋಬೇಕಂತ ಹಂಚ್ಕೊಂಡಿದೀನಿ. ಸೊ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬರ್ ಮಾಡಿ, ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು 2 ಮಾತುಗಳು ಮುಗಿಸ್ತಿದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ